ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ರಾಜ್ಯಗಳು ಮಹಿಳೆಯರಿಗೆ ಗೌರವ ಧನವನ್ನ ಘೋಷಣೆ ಮಾಡಿವೆ? ಯಾವ 2 ಬ್ಯಾಂಕುಗಳನ್ನು ವಿಲೀನಗೊಳಿಸಲಾಗಿದೆ? ಈರುಳ್ಳಿ ಬೆಲೆ ಹೆಚ್ಚಾಗಲಿದೆಯೇ? ಸ್ಟಾಕ್ ಮಾರ್ಕೆಟ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಇನ್ನಷ್ಟು ಸುದ್ದಿಗಳು ಇಲ್ಲಿವೆ. ಬನ್ನಿ, ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಮಹಿಳೆಯರಿಗೆ ಹಿಮಾಚಲ ಸರ್ಕಾರದ ಬಂಪರ್. ಏಪ್ರಿಲ್ ಹೊತ್ತಿಗೆ 18 ವರ್ಷದಿಂದ 60 ವರ್ಷದೊಳಗಿರುವ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಗೌರವ ಧನ ನೀಡುವುದಾಗಿ ಹಿಮಾಚಲ ಮುಖ್ಯಮಂತ್ರಿ ಸುಖ್ವೇಂದರ್ ಸಿಂಗ್ ಸುಖು ಘೋಷಣೆ ಮಾಡಿದ್ದಾರೆ. ರಾಜ್ಯದ ಸುಮಾರು 5 ಲಕ್ಷ ಹೆಣ್ಣು ಮಕ್ಕಳಿಗೆ ಈ ಸೌಲಭ್ಯ ಸಿಗಲಿದೆ. ಇದರ ಜೊತೆಗೆ ದೆಹಲಿ ಸರ್ಕಾರ ಕೂಡ ತನ್ನ ಬಜೆಟ್ನಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ನೀಡುವ ಯೋಜನೆಯನ್ನು ಘೋಷಣೆ ಮಾಡಿದೆ. ಇದಕ್ಕೂ ಮೊದಲು ಮಧ್ಯಪ್ರದೇಶ, ಯುಪಿ, ಕರ್ನಾಟಕ, ಪಂಜಾಬ್, ಛತ್ತೀಸ್ಗಢ, ತಮಿಳುನಾಡು ಕೂಡ ಮಹಿಳೆಯರಿಗೆ ಹಣ ನೀಡುವ ನಿರ್ಧಾರವನ್ನು ಮಾಡಿವೆ. ಈ ಎಲ್ಲ ರಾಜ್ಯಗಳಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ 1,000 ರೂಪಾಯಿನಿಂದ 2,000 ರೂಪಾಯಿವರೆಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಉಚಿತ ವಿದ್ಯುತ್ ಯೋಜನೆ ನೋಂದಣಿ ಪ್ರಾರಂಭ. ಅಂಚೆ ಕಚೇರಿಯಲ್ಲೂ ಅರ್ಜಿಯನ್ನು ಸಲ್ಲಿಸಬಹುದು. ಉಚಿತ ವಿದ್ಯುತ್ ಯೋಜನೆಗೆ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಈ ಕುರಿತು ಭಾರತೀಯ ಅಂಚೆ ಪ್ರಕಟಣೆಯನ್ನು ನೀಡಿದೆ. ಪ್ರಧಾನಮಂತ್ರಿ ಮೇಲ್ಛಾವಣಿ ಸೌರ ಯೋಜನೆಯ ಅಡಿಯಲ್ಲಿ ಆಸಕ್ತ ಗ್ರಾಹಕರು ನೋಂದಾಯಿಸಿಕೊಳ್ಳಬಹುದು, ಹೀಗೆಂದು ಇಂಡಿಯಾ ಪೋಸ್ಟ್ ತಿಳಿಸಿದೆ. ನೋಂದಣಿ ಮತ್ತು ಸಬ್ಸಿಡಿ ಪಡೆಯುವ ಬಗ್ಗೆ ನೀವು ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಬಹುದು. ಕರ್ನಾಟಕದಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಅಡಿಯಲ್ಲಿ ನೋಂದಣಿ ಶುರುವಾಗಿದೆ. ಜನರು ಅಂಚೆ ಕಚೇರಿಗಳು, ಗ್ರಾಮ ಅಂಚೆ ಸೇವಕರು ಅಥವಾ ಅಂಚೆ ನೌಕರರನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು. ಆರ್ಬಿಐ ಅನುಮತಿಯ ಮೇರೆಗೆ 2 ಬ್ಯಾಂಕುಗಳು ಏಪ್ರಿಲ್ 1ರಂದು ವಿಲೀನ. ಎಯು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮತ್ತು ಫಿನ್ಕೇರ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ವಿಲೀನಕ್ಕೆ ಆರ್ಬಿಐ ಅನುಮೋದನೆ ನೀಡಿದೆ. ಏಪ್ರಿಲ್ 1, 2024ರಿಂದ ಫಿನ್ಕೇರ್ನ ಎಲ್ಲ ಶಾಖೆಗಳು ಎಯುಎಸ್ಎಫ್ಬಿ ಎಂಬ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ನಿರ್ಧಾರದಿಂದ ಖಾಸಗಿ ವಲಯದ ಎಯು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮತ್ತಷ್ಟು ಬಲಗೊಳ್ಳಲಿದೆ. ಈ ವಿಲೀನಕ್ಕೆ ಈಗಾಗಲೇ ಸಿಸಿಐ ಒಪ್ಪಿಗೆಯನ್ನು ನೀಡಿದೆ. ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ. ಇಂಟರ್ನೆಟ್ ಬ್ಯಾಂಕಿಂಗ್ ವಲಯದಲ್ಲಿ ಮಹತ್ವದ ಬದಲಾವಣೆಗೆ ನಾಂದಿ ಹಾಡಲಾಗಿದೆ. ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ಇಂಟರ್ ಆಪರೇಬಲ್ ಪೇಮೆಂಟ್ ಸಿಸ್ಟಮ್ ಪರಿಚಯಿಸುವುದಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದನೆಯನ್ನು ನೀಡಿದೆ. ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ್ ಅವರು ಸೋಮವಾರ ಎನ್ಪಿಸಿಐ ಭಾರತ್ ಬಿಲ್ ಪೇ ಲಿಮಿಟೆಡ್ಗೆ ಅಂದರೆ ಎನ್ಬಿಬಿಎಲ್ಗೆ ಇಂಟರ್ ಆಪರೇಬಲ್ ಸಿಸ್ಟಮ್ ಅನ್ನು ಜಾರಿಗೆ ತರುವುದಕ್ಕೆ ಅನುಮೋದನೆಯನ್ನು ನೀಡಿದ್ದೇವೆ ಎಂದು ಹೇಳಿದ್ದಾರೆ. ಈ ವ್ಯವಸ್ಥೆ ಜಾರಿಯಿಂದ ವ್ಯಾಪಾರಸ್ಥರಿಗೆ ಸಾಕಷ್ಟು ನಿರಾಳತೆ ಉಂಟಾಗಲಿದೆ. ಈ ವ್ಯವಸ್ಥೆ ಜಾರಿಯಿಂದ ವ್ಯಾಪಾರಿಗಳ ಫಂಡ್ ಸೆಟಲ್ಮೆಂಟ್ಗಳು ವೇಗವಾಗಿ ನಡೆಯಲಿವೆ. ಪ್ರಸ್ತುತ ಪಾವತಿ ಎಗ್ರಿಗೇಟರ್ಗಳ ಮೂಲಕ ಬ್ಯಾಂಕಿಂಗ್ ವಹಿವಾಟುಗಳನ್ನು ಮಾಡಲಾಗುತ್ತಿದ್ದು, ಇದು ಇಂಟರ್ ಆಪರೇಬಲ್ ಇಲ್ಲ ಎಂದು ಆರ್ಬಿಐ ಗವರ್ನರ್ ಹೇಳಿದ್ದಾರೆ. ದೇಶದಲ್ಲಿ ಅನೇಕ ಪೇಮೆಂಟ್ ಎಗ್ರಿಗೇಟರ್ಗಳಿದ್ದಾರೆ. ಪ್ರತಿಯೊಂದು ಪೇಮೆಂಟ್ ಎಗ್ರಿಗೇಟರ್ ಜೊತೆಗೆ ಸಂವಹನ ನಡೆಸುವಾಗ ಬ್ಯಾಂಕುಗಳಿಗೆ ಸಮಸ್ಯೆಯಾಗುತ್ತೆ. ದೇಶದಲ್ಲಿ ಕಾಮನ್ ಪೇಮೆಂಟ್ ಸಿಸ್ಟಮ್ ಇಲ್ಲ. ಅಂತಹ ವಹಿವಾಟುಗಳಿಗೆ ನಿಯಮಗಳು ಕೂಡ ಇಲ್ಲ. ಇದರಿಂದ ವ್ಯಾಪಾರಿಗಳ ಪೇಮೆಂಟ್ ಕೈಗೆ ಸಿಗುವುದಕ್ಕೆ ವಿಳಂಬವಾಗ್ತಿದೆ. ಇಂಟರ್ ಆಪರೇಬಲ್ ಪೇಮೆಂಟ್ ಸಿಸ್ಟಮ್ನಿಂದ ಸೆಟಲ್ಮೆಂಟ್ ರಿಸ್ಕ್ಗಳು ಕೂಡ ಕಡಿಮೆಯಾಗುತ್ತೆ ಎಂದು ಅವರು ಹೇಳಿದ್ದಾರೆ. ಮತ್ತೆ ಈರುಳ್ಳಿ ದರ ಏರಿಕೆಯ ಭೀತಿ. ದೇಶದಲ್ಲಿ ಕೆಲ ದಿನಗಳಿಂದ ಈರುಳ್ಳಿ ಬೆಲೆ ಸ್ಥಿರವಾಗಿತ್ತು. ಆದರೆ ಕಳೆದೊಂದು ವಾರದಿಂದ ಈರುಳ್ಳಿ ದರವು ಹೆಚ್ಚಾಗತೊಡಗಿದೆ. ಈ ಮಧ್ಯೆ ಈರುಳ್ಳಿ ರಫ್ತಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ರಾಷ್ಟ್ರೀಯ ಸಹಕಾರಿ ರಫ್ತು ನಿಗಮ ಅಂದರೆ ಎನ್ಸಿಇಎಲ್ ಮೂಲಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಬಾಂಗ್ಲಾದೇಶಕ್ಕೆ 64,400 ಟನ್ ಈರುಳ್ಳಿ ರಫ್ತು ಮಾಡುವುದಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ. ಈ ನಿರ್ಧಾರದ ಅಡಿಯಲ್ಲಿ ಬಾಂಗ್ಲಾದೇಶಕ್ಕೆ 50,000 ಟನ್ ಈರುಳ್ಳಿ ರಫ್ತು ಮಾಡಲಾಗುವುದು ಮತ್ತು ಯುಎಇಗೆ 14,400 ಟನ್ ಈರುಳ್ಳಿಯನ್ನು ರಫ್ತು ಮಾಡಲಾಗುವುದು. ಕೇಂದ್ರ ಸರ್ಕಾರದ ಪರವಾಗಿ ವಾಣಿಜ್ಯ ಸಚಿವಾಲಯವು ಈ ಕುರಿತು ಅಧಿಸೂಚನೆಯನ್ನು ಹೊರಡಿಸಿದೆ. ಅದರ ಪರಿಣಾಮ ಮಾರುಕಟ್ಟೆಯಲ್ಲಿ ಕಂಡಿದೆ. ದೆಹಲಿಯ ಆಜಾದ್ಪುರ ಮಂಡಿಯಲ್ಲಿ ಈರುಳ್ಳಿ ದರದಲ್ಲಿ ಏರಿಕೆ ಕಂಡುಬಂದಿದೆ. ಪ್ರತಿ ಕೆಜಿಗೆ 16ರಿಂದ 24 ರೂಪಾಯಿಗಳಲ್ಲಿ ಲಭ್ಯವಿದ್ದ ಈರುಳ್ಳಿ ಈ ಶನಿವಾರದಿಂದ ಆಜಾದ್ಪುರ ಮಂಡಿಯಲ್ಲಿ ಕೆಜಿಗೆ 17ರಿಂದ 27 ರೂಪಾಯಿಗೆ ಮಾರಾಟ ಆಗಲು ಶುರುವಾಗಿದೆ. ಮುಂದಿನ ದಿನಗಳಲ್ಲೂ ಬೆಲೆ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಇ ಕಿಸಾನ್ ಉಪಜ್ ನಿಧಿ ಚಾಲನೆ. ನೋಂದಾಯಿತ ಗೋದಾಮುಗಳಲ್ಲಿ ಇರಿಸಲಾಗಿರುವ ತಮ್ಮ ಉತ್ಪನ್ನಗಳ ಮೇಲೆ ರೈತರು ಈಗ ಸಾಲ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ಅಂತಹ ಸಾಲ ಸೌಲಭ್ಯಗಳನ್ನು ಒದಗಿಸುವ ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭಿಸಿದ್ದಾರೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದಕ್ಕೆ ಮತ್ತು ಕೃಷಿಯನ್ನು ಇನ್ನಷ್ಟು ಆಕರ್ಷಕವಾಗಿಸುವುದಕ್ಕೆ ಸಹಾಯ ಮಾಡುತ್ತೆ, ಹೀಗೆಂದು ಅವರು ಹೇಳಿದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಇ ಕಿಸಾನ್ ಉಪಜ್ ನಿಧಿಗೆ ಚಾಲನೆಯನ್ನು ನೀಡಿದ ಕೇಂದ್ರ ಸಚಿವರು ಗೋದಾಮು ಅಭಿವೃದ್ಧಿ ಮತ್ತು ನಿಯಂತ್ರಣ ಪ್ರಾಧಿಕಾರದಲ್ಲಿ ನೋಂದಾಯಿಸಲಾದ ಗೋದಾಮುಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಇಟ್ಟಿದ್ರೆ ಅಂತಹ ರೈತರು ತಮ್ಮ ಕೃಷಿ ಉತ್ಪನ್ನಗಳ ಮೇಲೆ ಬ್ಯಾಂಕುಗಳಿಂದ ಸಾಲ ಸೌಲಭ್ಯವನ್ನು ಪಡೆಯಬಹುದು. ರೈತರು ಯಾವುದೇ ಅಡಮಾನ ನೀಡದೆ 7% ಬಡ್ಡಿ ದರದಲ್ಲಿ ಸುಲಭವಾಗಿ ಸಾಲವನ್ನು ಪಡೆಯಬಹುದು ಎಂದರು.
ಚಿನ್ನದ ಸಾಲ ನೀಡದಂತೆ ಐಐಎಫ್ಎಲ್ ಫಿನಾನ್ಸ್ ನಿಷೇಧ. ಚಿನ್ನದ ಸಾಲ ನೀಡದಂತೆ ಐಐಎಫ್ಎಲ್ ಫಿನಾನ್ಸ್ ಆರ್ಬಿಐ ನಿಷೇಧ ಹೇರಿದೆ. ಚಿನ್ನದ ಸಾಲ ಹೊರತುಪಡಿಸಿ ಇತರೆ ವ್ಯವಹಾರಗಳನ್ನು ಕಂಪನಿ ಮುಂದುವರಿಸಬಹುದು. ಚಿನ್ನದ ಸಾಲ ನೀಡುವಾಗ ಕಂಪನಿ ನಿಯಮಗಳನ್ನು ಉಲ್ಲಂಘಿಸಿದೆ. ಪೋರ್ಟ್ಫೋಲಿಯೋದಲ್ಲಿ ಸೂಪರ್ವೈಸರಿ ಅಕ್ರಮಗಳು ಕಂಡುಬಂದಿವೆ. ಸಾಲ ಮತ್ತು ಮೌಲ್ಯದ ಅನುಪಾತದಲ್ಲಿ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ. ಕಂಪನಿಯ ಕಾರ್ಯನಿರ್ವಹಣೆಯ ಬಗ್ಗೆ ವಿಶೇಷ ಲೆಕ್ಕ ಪರಿಶೋಧನೆ ಮಾಡಿದ ನಂತರ ನಿರ್ಬಂಧಗಳನ್ನು ಪರಿಶೀಲಿಸಬಹುದಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.